ಕರ್ನಾಟಕದ ಯೂನಿಯನ್ ಆಫ್ ವರ್ಕಿಂಗ್ ಜರ್ನಲಿಸ್ಟ್ ನಮ್ಮ ರಾಮನಗರ ಜಿಲ್ಲೆ ಘಟಕ ಅಂತ ಅರ್ಜಿ ಇದೆ. ನಿನ್ನೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಿದ್ವಿ ಕ್ಯಾಬಿನೆಟ್. ನಮ್ಮೊಬ್ಬ ನಾಯಕರು ಅವರೊಂದು ಅರ್ಜಿ ಕೊಟ್ಟಿದ್ದಾರೆ, ನಮ್ಗಿರೋಕ್ಕೆ ಜಾಗನೇ ಇಲ್ಲ ಅಂತ. ಯಾರು? ನಮ್ಮ ರಾಮನಗರ ಜಿಲ್ಲೆಯ ಪತ್ರಕರ್ತರು. ನೀವೇ ಬಂದು ಕಟ್ಟಡ ಹಾಕ್ಬೇಕು, ಜಾಗ ಕೊಡ್ಬೇಕು ಅಂತೇಳಿ ಹೇಳಿದ್ದಾರೆ. ನಾನು ನನ್ನ ಮಾಧ್ಯಮ ಸ್ನೇಹಿತರಿಗೆ ಹೇಳ್ತಾ ಇದ್ದೀನಿ, ನಾನು ಪ್ರಚಾರಕ್ಕಿಲ್ಲ, ನನ್ನ ಆಚಾರ ವಿಚಾರ ಇಲ್ಲ. ಇದೊಂದು ಭವನ ನೋಡಿದ್ದೀವಿ, ಅರ್ಕಾವತಿ ನದಿ ತೀರದಲ್ಲಿ ಕನಕಪುರ ಟೌನ್ ಅಲ್ಲಿ ಎಲ್ಲೂ ಒಂದ್ ಸಣ್ಣ ನಡಿ ಜಾಗ ಇಲ್ಲ. ನಮ್ಮ ಮಹೇಶ್ ಅವರು ಹೇಳ್ತಾ ಇದ್ರು ಬಹಳ ದೂರ ಇದೆಯಲ್ಲ ಅಂತ. ನಾನು ಹೇಳಿದೆ ದೂರ ಅಲ್ಲಪ್ಪ, 100 ಕಿಲೋ ಅಡಿ ನಮ್ಮ ಮುನ್ಸಿಪಾಲಿಟಿಯಿಂದ ತಾಲೂಕ್ ಆಫೀಸ್ ಇಂದ ಬರೀ 100 ಮೀಟರ್ ಒಳಗಡೆ ಈ ಜಾಗ ಇದೆ ಅಂತ. ನಮ್ಮ ಜಿಲ್ಲೆಯಲ್ಲಿ ರಾಮನಗರದಲ್ಲಿ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಇದ್ದಂತ ಜಿಲ್ಲೆಯಲ್ಲಿ ಈ ತರ ಭವನ ಇಲ್ಲ. ಅಂಬೇಡ್ಕರ್ ಭವನ ಒಂದು ತಾಲೂಕಿನಲ್ಲಿ ಈ ರೀತಿ ಇಲ್ಲ. ಎಷ್ಟು ಬಂಡವಾಳ ಹಾಕಿದೀವಿ ಇದಕ್ಕೆ ಅನ್ನೋದು ನನಗೆ ಗೊತ್ತಿದೆ, ಹೆಂಗಿತ್ತು ಈ ಜಾಗ ಅನ್ನೋದು ಕೂಡ ನಿಮ್ಗೆಲ್ಲ ಗೊತ್ತಿದೆ. ಇಂಥ ಒಂದು ಸಭೆ ಮಾಡಕ್ಕೆ ಕನಕಪುರದಲ್ಲಿ ಈ ಜಾಗ ಇರಲಿಲ್ಲ. ಮಕ್ಕಳುಗಳು ಒಂದು ಪ್ರತಿಭೆ ತೋರಿಸ್ಬೇಕಾದ್ರೆ ನಮ್ಮ ನಾಗರಾಜ್ ರೈಸಂಗ್ ನಾಗರಾಜ್ ಅವ್ರ ತಮ್ಮ ಒಬ್ಬರು ಲೆಕ್ಚರ್ ಶ್ರೀಕಾಂತ್ ಅಂತ, ಸಿಂಧಿಯರ್ ಅವರು ಬಹಳ ಜವಾಬ್ದಾರಿಸ್ತರು ಇದ್ರು. ಯಾವುದೋ ಹೀಗೆ ಒಂದು ಸಮಾರಂಭದಲ್ಲಿ ಕನ್ನಡದ ಸಾಹಿತ್ಯ ಏನೋ ಒಂದು ಕನ್ನಡ ಪದ ಒಂದು ಸಭೆ, ಅಲ್ಲಿ ಶಾಮಿಯಾನ ಹಾಕ್ಬಿಟ್ಟು ನಮಗೆ ಇಲ್ಲ ಅಂತ ಹೇಳಿದ್ರು. ಆಗ ನನ್ನ ತಲೆಗೆ ಹೋಯ್ತು. ನನಗಿರ್ಲಿಲ್ಲ ಆಗ ಕನಕಪುರ, ನನ್ನ ಹಕ್ಕಿನಲ್ಲಿ ಇರಲಿಲ್ಲ. ಹೋಬಳಿ ಸಾತ್ತೂರು ಕ್ಷೇತ್ರ ಇದ್ರೂ ಕೂಡ ಅದು ಇರಲಿಲ್ಲ. ನನಗೆ ಕನಕಪುರ ಸೇರಿದ ಮೇಲೆ ಕನಕಪುರ ಏನಾಗಿದೆ, ನಿಮ್ಮ ರಸ್ತೆಗಳು ಏನಾಗಿದೆ, ಕನಕಪುರದಲ್ಲಿ ಏನ್ ಡೆವಲಪ್ಮೆಂಟ್ ಆಗಿದೆ, ಏನು ಈ ರಸ್ತೆ ಮೇಲೆ ನೀವು ಮೇಲ್ಗಡೆ ಪಾರ್ಕ್ ಎಷ್ಟಿದೆ, ನೀವು ಯಾವುದೇ ಬೇಕಾದ್ರೆ ಜಿಲ್ಲೆಗೆ ಹೋಗಿ, ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ ಹೋಗಿ, ಬೆಂಗಳೂರು ಬಿಡಿ, ನಮ್ಮ ಕನಕಪುರದಲ್ಲಿ ಕಾವೇರಿ ಉದ್ಯಾನವನ ಏನಿದೆಯಲ್ಲ, ಕನಕ ಕಾವೇರಿ ಉದ್ಯಾನವನ, ಅಷ್ಟು ದೊಡ್ಡ ಪಾರ್ಕು ಇಡೀ ರಾಜ್ಯದ ಯಾವ ಜಿಲ್ಲೆ ಹೆಡ್ ಕ್ವಾರ್ಟರ್ಸ್ ಅಲ್ಲೂ ಇಲ್ಲ. ಆವತ್ತಿನ ಕಾಲದಲ್ಲಿ ಅಷ್ಟೆಲ್ಲ ನಾವು ಪ್ರಯತ್ನವನ್ನು ಮಾಡಿ ಅಭಿವೃದ್ಧಿಯನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ. ಇದು ಕನಕಪುರ ಲೋಕಸಭಾ ಕ್ಷೇತ್ರ ಇತ್ತು. ನಾನು ದೇವೇಗೌಡರು ಎಲೆಕ್ಷನ್ ಮೇಲೆ ನಿಂತಾಗ, ಚಂದ್ರಶೇಖರ್ ಮೂರ್ತಿ ನಿಂತಾಗ, ಜಾಫರ್ ಶರೀಫ್ ನಿಂತಾಗ, ದೇವೇಗೌಡರು ನಿಂತ್ಕೊಂಡಾಗ, ಕುಮಾರಸ್ವಾಮಿ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಾಗ ಎಲ್ಲ ಇದು ಕನಕಪುರ ಆಯ್ತು. ಆಮೇಲೆ ಇದನ್ನ ನಾವು ಇದು ಬೆಂಗಳೂರಿನವ್ರು ನಾವು ಅಂತ ಹೇಳಿ ನಮ್ಮೂರ ಹೆಸರನ್ನ ತೆಗೆದುಬಿಟ್ಟು, ನಾವು ಇದನ್ನ ಯಾರಿಗೆ ಹೇಳ್ತಾ ಇದೀನಿ ಅಂದ್ರೆ ಇದನ್ನ ಟೀಕೆ ಮಾಡ್ತವ್ರಿಗೆ ಹೇಳ್ತಾ ಇದೀನಿ. ಕನಕಪುರ ಹೆಸರನ್ನ ತೆಗೆದು ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕ್ಷೇತ್ರ ಅಂತ ನಾವು ಮಾಡಿದ್ದೀವಿ. ಇದಕ್ಕೆ ಗೌರವ ಇದೆಯೋ ಇಲ್ಲ? ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದೆ, ಜಿಲ್ಲಾ ಪರಿಷತ್ ಪಂಚಾಯತ್ ಪರಿಷತ್ ಮೆಂಬರ್ ಇದ್ದೆ, ಜಿಲ್ಲಾ ಪರಿಷತ್ ಮೆಂಬರ್ ಇದ್ದೆ. ಎಲ್ಲಿ ಮೆಂಬರ್ ಇದ್ದೆ ನಾನು? ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪರಿಷತ್ ಮೆಂಬರ್ ಇದ್ದೆ. ಯಾಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪರಿಷತ್ ಅಂತ ಇಟ್ರು? ಇದು ಬೆಂಗಳೂರು ಜಿಲ್ಲೆ, ಇದು ಬೆಂಗಳೂರು ಸಿಟಿ, ರಾಮನಗರ, ಚನ್ನಪಟ್ಟಣ, ಮಾಗಡಿ, ದೊಡ್ಡಬಳ್ಳಾಪುರ, ಆನೇಕಲ್ಲು, ದೇವನಹಳ್ಳಿ, ಹೊಸಕೋಟೆ ಇವೆಲ್ಲ ಬೆಂಗಳೂರು ಜಿಲ್ಲೆ. ಕೆಂಪೇಗೌಡ ಕಟ್ಟಿದಂತ ಜಿಲ್ಲೆ. ಈಗ ನನ್ನ ಊರ ಹೆಸರು ದೊಡ್ಡಾರಳ್ಳಿ, ಕೆಂಪೇಗೌಡರ ಮಗ ಶಿವಕುಮಾರ್, ಡಿ ಕೆ ಶಿವಕುಮಾರ್.
ನಾನು ನನ್ನ ಊರ ಹೆಸರನ್ನ ಬದಲಾವಣೆ ಮಾಡ್ಬೇಕಾಗ್ತಾ, ನಮ್ಮ ಅಪ್ಪನ ಹೆಸರು ಬದಲಾವಣೆ ಮಾಡ್ಬೇಕಾಗ್ತದ? ಸಾಧ್ಯನೇ ಇಲ್ಲ. ಈಗ ದೇವೇಗೌಡರು, HD ದೇವೇಗೌಡರು ಅಂತ ಅವ್ರ ತಂದೆ ಅವ್ರ ಊರ ಹೆಸರು ನೆನೆಸ್ತಾರೆ. ಹರದನಹಳ್ಳಿ ದೊಡ್ಡೇಗೌಡರು ಮಗ ದೇವೇಗೌಡರು. HD ಕುಮಾರಸ್ವಾಮಿ ಅವ್ರ ಹರದನಹಳ್ಳಿನೋ ಒಳನರಸೀಪುರ, ದೇವೇಗೌಡರು ಮಗ ಕುಮಾರಸ್ವಾಮಿ. ರಾಮನಗರ ಬಂದಿದ್ದೀರಿ ನೀವು, ಬಹಳ ಸಂತೋಷ. ರಾಮನಗರ ನಿಮ್ ಪ್ರಧಾನಮಂತ್ರಿ ಮಾಡಿದೆ, ಮುಖ್ಯಮಂತ್ರಿ ಮಾಡಿದೆ, ಎಲ್ಲ ಮಾಡಿದೆ. ನಾವು ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಇತಿಹಾಸ ಪುಟಕ್ಕೆ ಇಡೀ ಬೆಂಗಳೂರು ಜಿಲ್ಲೆನಲ್ಲಿ ಕೆಂಪೇಗೌಡರು ಕಟ್ಟಿದಂತ ಬೆಂಗಳೂರು ಜಿಲ್ಲೆ, ಹನುಮಂತಯ್ಯನವರು ಕಟ್ಟಿದಂತ ವಿಧಾನಸೌಧ, ಇಲ್ಲಿ ರಾಮಕೃಷ್ಣ ಹೆಗಡೆನೂ ಆಗಿದ್ದರು, ನೀವು ಆಗಿದ್ರಿ, ಎಲ್ಲ ಆಗಿದ್ರಿ. ಇದನ್ನ ನಾನು ಬಹಳ ದೂರದೃಷ್ಟಿ ಇಟ್ಕೊಂಡು ನಮ್ಮ ಜನರ ಬದುಕನ್ನ ಗಮನದಲ್ಲಿ ಇಟ್ಕೊಂಡು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ 50,000 ಜನ ಮತದಾರರು ರಾಮನಗರ, ಚನ್ನಪಟ್ಟಣ, ಮಾಗಡಿ, ಕನಕಪುರ ಎಲ್ಲ ಬೆಂಗಳೂರಿನಲ್ಲಿ ಹೋಗಿ ವಾಸ ಮಾಡ್ತಾ ಇದ್ದಾರೆ. ಯಾಕೆ ವಾಸ ಮಾಡ್ತಾ ಇದ್ದಾರೆ? ಮನೆಗಳೆಲ್ಲ ಪಾಳು ಬಿಟ್ಟೋಗಿದೆ. ಪಾಪ ತಂದೆ ತಾಯಿ ಮಾತ್ರ ಇಟ್ಕೊತಾರೆ. ಅಲ್ಲಿ ಬಾಡಿಗೆ ಕೊಟ್ಕೊಂಡು, ಕರೆಂಟ್ ಕೊಟ್ಕೊಂಡು, ಶೂ ಕೂತ್ಕೊಂಡು ಬಹಳ ಕಷ್ಟದಲ್ಲಿ ಅವರು ಬದುಕನ್ನ ಮಾಡ್ತಾ ಇದ್ದಾರೆ. ಆ ಬದುಕು ನಮ್ಮೂರಲ್ಲೇ ಅವ್ರು ಮಾಡ್ಲಿ ಅಂತ, ಅವ್ರ ತಂದೆ ತಾಯಿ ನೋಡ್ಕೊಳ್ಳಿ, ಅವ್ರ ಮನೆ ಇಟ್ಕೊಳ್ಳಿ, ಅವ್ರ ಆಸ್ತಿಗಳು ಕಾಪಾಡ್ಲಿ, ಇಲ್ಲೇ ಉದ್ಯೋಗವನ್ನು ಸೃಷ್ಟಿ ಮಾಡೋಣ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಇಡೀ ವಿಶ್ವದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಒಂದಿನ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಶಂಕುಸ್ಥಾಪನೆ ಬಂದಿದೆ, ಭೂಮಿ ಪೂಜೆ. ಅವ್ರು ಏನ್ ಹೇಳಿದ್ರೆ, ವರ್ಲ್ಡ್ ಲೀಡರ್ಸ್ ಜಪಾನು, ಚೈನಾ, ಪೋಲ್ಯಾಂಡು, ಬ್ರಿಟಿಷ್ 4 ಜನ ಲೀಡರ್ 3 ತಿಂಗಳು ಬಂದ್ಬಿಟ್ಟು ವಿಶ್ವದ ನಾಯಕರುಗಳು ಒಂದು ಕಾಲದಲ್ಲಿ ಮೊದಲು ದೆಹಲಿಗೆ ಬರೋರು, ದೆಹಲಿಯಿಂದ ಬೆಂಗಳೂರು ಬರೋರು, ಚೆನ್ನೈಗೆ ಬರೋರು, ಕಲ್ಕಟ್ಟಾಗೆ ಹೋಗೋರು, ಮುಂಬೈಗೆ ಹೋಗೋರು. ಈಗ ಪರಿಸ್ಥಿತಿ ಹೆಂಗಿಲ್ಲ, ಮೊದಲು ಬೆಂಗಳೂರು ಬಂದ್ಬಿಟ್ಟು ದೆಹಲಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರು ಅಟಲ್ ಬಿಹಾರಿ ವಾಜಪೇಯಿ. ಮಿಸ್ಟರ್ ಕುಮಾರಸ್ವಾಮಿ, ಇದು ಅಟಲ್ ಬಿಹಾರಿ ವಾಜಪೇಯಿ ಹೇಳಿದಂತ ಮಾತು. ಈಗ ನಮ್ಮ ಹೆಸರನ್ನ ನಾವೇ ಚೇಂಜ್ ಮಾಡ್ಕೊಳ್ಳೋದು. ನೀವು ನಿಮ್ಮ ಹೆಸರು ಕೊಡ್ಬೇಕಾದ್ರೆ ನಿಮ್ಮ ಊರ ಹೆಸರು, ನಿಮ್ಮ ತಂದೆ ಹೆಸರು, ನಿಮ್ಮ ಫ್ಯಾಮಿಲಿ ಹೆಸರು, ಕೆಲವರು ಗೌಡ್ ಪಟೇಲ್ರು ಅಂತ ಮಡಿಕೋತಾರೆ. ನಮ್ಮ ವಿಜಯದೇವ್ ಪಟೇಲ್ರು ಅಂತ, ಅವ್ರ ಮನೆಯಲ್ಲ ಪಟೇಲ್ರು ಅಂತ ಕರೀತಾರೆ. ಯಾಕೆ ಕರೀತಾರೆ? ಕೆಲವು ಚೇರ್ಮನ್ರು ಅಂತ ಇಟ್ಕೊಳ್ತಾರೆ. ಯಾಕೆ? ಅವ್ರ ಕುಟುಂಬದಲ್ಲಿ ಒಂದು ಚೇರ್ಮನ್ ಮಂತರ ಇರ್ತದೆ. ಹಾಗೆ ಒಬ್ಬೊಬ್ರು ಒಂದೊಂದು ಜೋಡಿದಾರ ಅಂತ ಕೆಲವರು ಇಟ್ಕೊಳ್ತಾರೆ. ಅವ್ರವ್ರ ವಂಶ, ಅವ್ರವ್ರ ಹೆಸರು, ಅವ್ರ ಗೌಡಿಕೆ, ಅವ್ರ ಪಾಳುಗಾರಿಕೆ, ರೈತಾಪಿ ಎಲ್ಲ ಕೂಡ ಇಟ್ಕೊಂಡು ಅವರು ಬದುಕ್ತಾ ಇರ್ತಾರೆ. ಸೊ ನಾವು ಇದನ್ನೆಲ್ಲ ಬಹಳ ದೂರದ ಆಲೋಚನೆಯನ್ನ ಇಟ್ಟು ನಮ್ಮ ಜನಕ್ಕೆ, ನಾವು ಇಲ್ಲಿದ್ದೀವಿ, ಅಧಿಕಾರದಲ್ಲಿ ಇದ್ದೀವಿ, ನಾವು ಅವ್ರಿಗೆ ಏನಾದ್ರು ಒಂದು ಹೊಸ ರೂಪ ಕೊಡ್ಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿ, ರಾಮನಗರವಾಗೇ ಇದೆ, ಕುಲವಸ್ಪೇಟೆ ಅಂತ ಇತ್ತಪ್ಪ ಹಿಂದೆ, ಅದನ್ನ ರಾಮನಗರ ತಾಲೂಕು ಅಂತ ಮಾಡಿದ್ವಿ. ಅದು ಕೇಂದ್ರ ಸ್ಥಳ ಅಂತ ಮಾಡಿದ್ವಿ. ನಾವೇನ ಕೇಂದ್ರ ಸ್ಥಳನ ಕನಕಪುರಕ್ಕೋ, ಚನ್ನಪಟ್ಟಣಕ್ಕೋ, ಮಾಗಡಿಗೋ, ಬೆಂಗಳೂರಿಗೋ ಸೇರಿಸಿಲ್ವಲ್ಲ, ಅದಲ್ಲೇ ಇರ್ತದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಕನಕಪುರವನ್ನ, ರಾಮನಗರನ, ಚನ್ನಪಟ್ಟಣ ಜನ ಮಾಡಿ, ಆನೇಕಲ್ಲಿಂದ 2 ಕಿಲೋಮೀಟರ್ ಹೋದ್ರೆ ತಮಿಳುನಾಡು, ಆ ಕಡೆ ದೊಡ್ಡಬಳ್ಳಾಪುರ ಆದ್ಮೇಲೆ, ದೇವನಹಳ್ಳಿ ಆದ್ಮೇಲೆ ಅಲ್ಲೊಂದು 20-30 ಕಿಲೋಮೀಟರ್ ಹೋದ್ರೆ ಆಂಧ್ರ, ಹೊಸಕೋಟೆ ಇನ್ನೊಂದು 20-30 ಕಿಲೋಮೀಟರ್ ಆದ್ಮೇಲೆ ತಿರ್ಗಾ ಅಲ್ಲೊಂದ್ ಕಡೆ ಕೋಲಾರ ಆದ ತಕ್ಷಣ ಅಲ್ಲೂ ಆಂಧ್ರ ಸಿಗ್ತದೆ. ಈ ಕಡೆ ಮಾತ್ರ ಹೆಂಗಿದೆ, ನಾವು ಉಳಿಸ್ಕೋಬೇಕು ನಮ್ಮ ಹೆಸರು. ಅದಕ್ಕೆ ಒಬ್ಬರು ರಾಜಕಾರಣಿಗಳು
ನಾಯಕರು ಇಲ್ಲಿಂದ ಬೆಳೆದವರು ಈಗ ನಮ್ಮ ಜಿಲ್ಲೆಯಲ್ಲಿ ಇಲ್ಲ. ರಾಮನಗರ ಹೆಸರು ತೆಗೆದವರು ಸರ್ವನಾಶ ಅಂತ, ನಾವು ಹೆಸರು ತೆಗೆದವರು ನಾವು ಸರ್ವನಾಶ ಅಂತೇಳಿ ಡೆಲ್ಲಿಲಿ ಸ್ಟೇಟ್ಮೆಂಟ್ ಕೊಟ್ಟಾರೆ. ಈ ಸ್ಟೇಟ್ಮೆಂಟ್ ಇದನ್ನ ತೆಗೆದವರು 33 ಜನ ಕ್ಯಾಬಿನೆಟ್ ಮಿನಿಸ್ಟ್ರು ಸಿದ್ದರಾಮಯ್ಯನವರು ಸೇರಿ ನಾವೆಲ್ಲ ಪ್ರಪೋಸಲ್ ಕೊಟ್ಟು ಕ್ಯಾಬಿನೆಟ್ ಅಲ್ಲಿ ಇಟ್ಟು ಚರ್ಚೆ ಆಯಿತು, ನಮ್ಮ ವಾದ ಮಂಡಿಸ್ತು. ಎಲ್ಲರೂ ಸೇರಿ ಡಿ ಕೆ ಶಿವಕುಮಾರ್ ಏನ್ ಪ್ರಸ್ತಾವನೆ ಕೊಟ್ಟಿದ್ದಾರೆ ಅದಕ್ಕೆ ನಾವು ಒಪ್ಪಿದ್ದೀವಿ ಅಂತ ಹೇಳಿ ಸರ್ಕಾರದ ತೀರ್ಮಾನ ಇದೆ. ಸರ್ಕಾರ ಸರ್ವನಾಶ ಆಗ್ಬಿಡ್ಬೇಕಾ? ಮಂತ್ರಿಗಳೆಲ್ಲ ಸರ್ವನಾಶ ಆಗ್ಬಿಡ್ಬೇಕಾ? ಇದಕ್ಕೆ ನೀವು ಉತ್ತರ ಕೊಡಿ, ಮಾಧ್ಯಮದವರು ಉತ್ತರ ಕೊಡಿ ಅಂತ ಇಷ್ಟಕ್ಕೆ ನಾನು ಬಿಡ್ತೀನಿ. ಮಿಕ್ಕಿದ್ದು ಬೆಂಗಳೂರು ಬೇರೆ ವೇದಿಕೆಯಲ್ಲಿ ನಾನು ಮಾತಾಡ್ತೀನಿ. ಇವತ್ತು ನಾವೆಲ್ಲ ಮಾಧ್ಯಮದ ಸ್ನೇಹಿತರ ವಿಚಾರಕ್ಕೆ ನಾವಿಲ್ಲಿ ಬಂದಿದ್ದೇವೆ. ಅವ್ರದ್ದೊಂದು ಸಂಘಟನೆ, ಅವ್ರಿಗೆ ಶಕ್ತಿ ತುಂಬಬೇಕು ಅಂತ ಬಂದಿದ್ದೇವೆ. ಪಾಪ ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರು ಕನಕಪುರದವರೆಲ್ಲ ಕೂಡ ನಮಗೆ ಬೆಂಬಲವನ್ನು ಕೊಟ್ಕೊಂಡು ಮೊದಲಿಂದನೂ ಸಹಕಾರ ಕೊಟ್ಕೊಂಡು ಬಂದಿದ್ದಾರೆ. ಅವ್ರಿಗೊಂದು ಆಫೀಸ್ ಇಲ್ಲ. ಕುಮಾರಣ್ಣ, ನೀನ್ ಇಷ್ಟು ಮಾತಾಡೋರು ಪಾಪ ಇವ್ಗೊಂದು ಆಫೀಸೇ ಕೊಡ್ಸಕ್ಕಾಗಿಲ್ಲ, ಜಾಗ ಕೊಡ್ಸಕ್ಕಾಗಿಲ್ಲ, ಅರ್ಜಿ ಕೊಟ್ಟವ್ರೆ. ಇನ್ನ ಮಂತ್ರಿ, ನಿಮ್ ತಂದೆ ಮಂತ್ರಿ, ಧರ್ಮಪತ್ನಿ ಶಾಸಕರು, ಈಗ ಬಾಮೈದ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ಒಂದು ಆಫೀಸ್ ಕೊಡ್ಸಕ್ಕಾಗ್ಲಿವಲ್ಲಪ್ಪ ಈ ಮೀಡಿಯಾ ಅವ್ರಿಗೆ. ನಮ್ಮ ಮಹೇಶ್ ಬಹಳ ಚೆನ್ನಾಗಿ ಭಾಷಣ ಮಾಡಿದ್ರು. ಈ ಭಾಷಣ ಅಸೆಂಬ್ಲಿಲಿ ಅವ್ರು ಮಾತಾಡ್ಬೇಕಾಗಿತ್ತು. ಅವ್ರು ಏನೇನು ಕೆಲವು ಒಂದೊಂದು ಪದನು ಮಾತಾಡಿದ್ರು. ಅಂದ್ರೆ ಈಸ್ ಇನ್ ರೈಟ್ ರಾಂಗ್ ಪಾರ್ಟಿ, ಅದು ಬೇರೆ ವಿಚಾರ ಇರ್ಲಿ, ಅದು ನಮ್ಮ ಅವ್ರದ್ದು ಫ್ರೆಂಡ್ಶಿಪ್. ಅವ್ರ ಧರ್ಮಪತ್ನಿ ನಮ್ಮೂರು ಹೌದು. ಸೊ ಅವ್ರಿರ್ಲಿ, ಅವ್ರದ್ದು ಆಚಾರ ವಿಚಾರ ಬೇರೆ ಇದೆ. ಬಟ್ ಬಹಳ ಚೆನ್ನಾಗಿ ಕೆಲವು ವಿಚಾರಗಳನ್ನ ಪ್ರತಿಪಾದನೆ ಮಾಡಿದ್ರು. ಇವತ್ತು ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ, ಅಸೆಂಬ್ಲಿ ಯಾವ ರೀತಿ ಇದೆ, ಏನ್ ಪದ್ಧತಿ ಇದೆ, ಪೀಠ ಏನಿದೆ, ಪತ್ರಿಕೆಗಳಿಗೆ ಯಾವ ಸ್ಥಾನಮಾನ ಕೊಡ್ತೀವಿ, ಈ ವ್ಯವಸ್ಥೆಯಲ್ಲಿ ಎಲ್ಲ ಬಹಳ ಚೆನ್ನಾಗಿ ನಿಮ್ಗೆ ಬಿಡಿಸಿ ಬಹಳ ಚೆನ್ನಾಗಿರುತ್ತೆ. ಡಿ.ವಿ.ಜಿ ಅವ್ರನ್ನು ಕೂಡ ಕೆಲವು ನೆನೆಸ್ಕೊಂಡ್ರು. ಇಲ್ಲಿ ಡಿ.ವಿ.ಜಿ ಅವ್ರು ಹೇಳ್ತಾರೆ, ಸುದ್ದಿ ಪವಿತ್ರ, ಟೀಕೆ ಸ್ವತಂತ್ರ ಅಂತ ಹೇಳ್ತಾರೆ ಅಂತ ಹೇಳಿ ಅವ್ರನ್ನ ನೆನೆಸ್ಕೊಂಡ್ರು. ಹಾಗೆ ಡಿ.ವಿ.ಜಿ ಅವರು, ಏನಾನು ಮಮ್ಮಾಡು ಕೈಗೆ ದೊರಗೆ ಹುಜ್ಜುಗವ, ನಾನೇನು ಹುಲ್ಲು ಕಡ್ಡಿ ಎಂಬ ನುಡಿಬೇಡ, ಈನ ಮಾವುದು ಬಿಲ್ಲ ಜಗದ ಗುಡಿಯೊಳಗೆ ತಾಳ ನೀಡಿದ ಮಂಕುತಿಮ್ಮ ಅಂತ. ಅಂದ್ರೆ ಈ ದೇಗುಲದ ಗುಡಿಯಲ್ಲಿ ಒಬ್ಬ ಸಣ್ಣ ಪತ್ರಿಕರ್ತ ನನ್ನ ಕೈಲಿ ಏನು ಆಗುದಿಲ್ಲ ಅಂತ ನಿಂತ್ಕೊಳ್ಳೋಕೆ ಹೋಗ್ಬೇಡ. ನಿನ್ನ ಒಬ್ಬ ಸಣ್ಣ ಪತ್ರಿಕೆದಲ್ಲಿರುವಂತ ಒಬ್ಬ ಹುಲ್ಲುಕಡ್ಡಿ ಅಂತ ಇರೋ ಒಬ್ಬ ಸಣ್ಣ ಹಳ್ಳಿರೋ ಒಂದು ಪತ್ರಿಕೆ ಹೋಗಿಲ್ಲ, ಯಾವ್ದಾದ್ರು ಒಂದು ವಿಚಾರನ ಸರಿಯಾದ ರೀತಿಯಲ್ಲಿ ನಿಷ್ಪಕ್ಷವಾಗ್ತಾ ಯಾವ್ದಾದ್ರು ಗಮನ ಸೆಳೆದ್ರೆ ಕೆಲವು ಸಂದರ್ಭದಲ್ಲಿ ಅಲ್ಲೋಲ ಕಲ್ಲೋಲಗಳು, ಸರ್ಕಾರಗಳು ಬಿದ್ದೋಗುವಂತ ವ್ಯವಸ್ಥೆ ಕೂಡ ಈ ದೇಶದಲ್ಲಿ ನಡ್ಕೊಂಡು ಬಂದಿದೆ. ಆದ್ರಿಂದ ನಿಮ್ಮ ಪ್ರತಿಯೊಂದು ಪೆನ್ನಿನ ಅರ್ಥ, ಭಾವನೆ, ಮೊದಲು ಮೀಡಿಯಾ ಅಂತ ಅಂದ್ರೆ ಅದೊಂದಿತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ವಿಚಾರ ಹೇಳಿದ್ದಾರೆ, ಡಿ.ವಿ.ಜಿ ಅವರು ಒಂದು ವಿಚಾರ ಹೇಳಿದ್ದಾರೆ, ಬೇರೆಯವರೆಲ್ಲ ಏನೇನೋ ಹೇಳಿದ್ದಾರೆ. ಈಗ ಎಲ್ಲ ಕಂಪನಿಗಳು, ದೊಡ್ಡ ದೊಡ್ಡ ಸಂಸ್ಥೆಗಳು ಈ ಪತ್ರಿಕಾ ರಂಗವನ್ನು ಟೇಕ್ ಓವರ್ ಮಾಡ್ಕೊಂಡಿದೆ. ಇವತ್ತು ಟಿವಿ ಚಾನೆಲ್ಗಳೆಲ್ಲ ಇಂಡಸ್ಟ್ರಿಗಳು ಟೇಕ್ ಓವರ್ ಮಾಡ್ಕೊಂಡಿದೆ, ಕಾರ್ಪೊರೇಟ್ ಸಂಸ್ಥೆಗಳು ಟೇಕ್ ಓವರ್ ಮಾಡ್ಕೊಂಡಿದೆ. ಈಗ ಜನ ಅವ್ರು ಹೇಳ್ದಂಗೆ ವಿಜುವಲ್ ಮೀಡಿಯಾಲಿ ಬೆಳಗ್ಗೆ ಓದು ಸಾಯಂಕಾಲ ಎಂದು ಹಿಂದೆ ಗೊತ್ತಾಗ್ತಿರ್ಲಿಲ್ಲ. ಪ್ರತಿಯೊಬ್ಬರ ಮೇಲೆ ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ರು, ಸಾಮಾಜಿಕವಾಗಿ ಯಾವ ರೀತಿ ಪರಿಣಾಮವನ್ನ ಬೀರ್ತದೆ ಅನ್ನೋ ದೃಷ್ಟಿಯಿಂದ ಇದನ್ನ ಹೇಳ್ತಾ ಇದ್ರು. ಸೊ ಹಂಗೆ ನಾವು ನಮ್ಗೆ ಸಿನಿಮಾ ನೋಡಿದಾಗ, ಟಿವಿ ನೋಡಿದಾಗ, ಪೇಪರ್ ನೋಡಿದಾಗ ಅಲ್ಟಿಮೇಟ್ಲಿ ಇಟ್ ಇಸ್ ಎಜುಕೇಶನ್, ವಿದ್ಯಾ, ನಮ್ಗೆ ಜ್ಞಾನ, ನಮ್ಗೆ ಬದಲಾವಣೆ, ನಮ್ಗೆ ಅನುಭವ. ಸೊ ಅದನ್ನ HD ಅನ್ನೋ ದೃಷ್ಟಿಯಿಂದ ನಾವು ಪ್ರತಿಯೊಂದು ಸಂದರ್ಭದಲ್ಲೂ ಬೆಳಗ್ಗೆ ಎದ್ರೆ ನೀವೆಲ್ಲ ಪೇಪರ್ ನೋಡ್ತೀರಿ, ಟಿವಿ ನೋಡ್ತೀರಿ, ಮತ್ತೊಂದೆಲ್ಲ ನೀವು ನೋಡ್ತೀರಿ. ಸೊ ಆದ್ರೆ ನಾನು ಜಾಸ್ತಿ ಈ ಸಂದರ್ಭದಲ್ಲಿ ಈ ವಿಚಾರಕ್ಕೆ ಮುಂದಕ್ಕೆ ನಾನು ಬೆಳೆಸಕ್ಕೆ ಹೋಗುದಿಲ್ಲ. ಕನಕಪುರದ ಪತ್ರಿಕೆಗಳಿಗೆ ಬೆಳೀತಾ ಇದ್ದಾರೆ, ನಮ್ಮ ಕೈಲಿ ಏನು ಬೇಕು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ನಮ್ಮ ಜಿಲ್ಲೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಎಲ್ಲ ಮಾಧ್ಯಮ ನನ್ನ ಸ್ನೇಹಿತರಿಗೆ ನಾನು ಹೇಳ್ತೀನಿ,
ಈ DK ಶಿವಕುಮಾರ್ ನೀವು ನನ್ನ ಬೆಳೆಸಿದ್ದೀರಿ, ನೀವು ಟೀಕೆ ಮಾಡಿದ್ದೀರಿ, ಉಗ್ದಿದ್ದೀರಿ, ಉಪ್ಪು ಹಾಕಿದ್ದೀರಿ, ಎಲ್ಲ ವಿಭಿನ್ನವಾಗಿ ಬೆಳೆದಿದ್ದೀರಿ. ಆದ್ರೂ ಎಷ್ಟು ಏಟ್ ಕೊಡಿದ್ರು ಎಷ್ಟು ಮಾಡಿದ್ರು ಕೂಡ ತಡ್ಕೊಂಡು ಕನಕಪುರದ ಜನತೆ ಆಶೀರ್ವಾದ ಮಾಡಿಕೊಂಡು ನೀವೆಲ್ಲ ಸೇರಿ ಬೆಳೆಸಿದ್ದೀರಿ. ನಿಮ್ಮ ಒಂದು ಇದಕ್ಕೆ ಆ ಗೌರವನ ಉಳಿಸ್ಕೊಂಡು ಬೆಳೆಸ್ಕೊಂಡು ನೀವು ಹೋಗಿ. ಯಾವಾಗಲೂ ಕೂಡ ನಾನು ಈ ಸಂದರ್ಭದಲ್ಲಿ ನಿಮ್ಮ ಜೊತೆಲಿ ಇದ್ದೇನೆ. ಕೊಟ್ಟ ತೆಗೆದುಕೊಳ್ಳುವಂತ ಗೌರವ, ಕೊಟ್ಟ ನಿರೀಕ್ಷೆ ಅಂತ ಮಾಡುವಂತ ಆತ್ಮೀಯತೆ ಇದೆ. ಕೊಟ್ಟು ಮಾಡಿರುವಂತ ಅನೇಕ ಸಹಾಯಗಳು, ಅಪೇಕ್ಷೆ ಇಲ್ಲದೆ ಕೊಡುವಂತ ಒಂದು ನಿಮ್ಗೆ ಕೊಡ್ತಾ ಇರುವಂತ ಒಂದು ಪ್ರೀತಿ, ಏಕೆಂದ್ರೆ ಬಹಳ ಪ್ರೀತಿಯಿಂದ ಬಂದಿದ್ದೇನೆ. ನಿಮ್ಗೆ ಅನೇಕ ಭಾವನೆಯಿಂದ ಬಯಸದೆ ಬೇಕಾದಷ್ಟು ಕೆಲವು ಬರವಣಿಗೆಯಲ್ಲಿ ನೋವು ಬಂದಿರ್ಬೋದು. ಅದೆಲ್ಲ ನಾವೆಲ್ಲ ತಲೆಯಲ್ಲಿಟ್ಟು ಹೋಗುದಿಲ್ಲ. ರಾಜಕಾರಣಕ್ಕೆ, ನಿಮ್ಗೆ ಕಾರ್ಯಾಂಗಕ್ಕೆ, ನ್ಯಾಯಕ್ಕೆ ನನ್ನದೇ ಆದ ಒಂದು ಸಂಬಂಧಗಳು ಇವತ್ತು ಇಟ್ಕೊಂಡು ಬಂದಿದೆ. ಸೊ ನಾನು ಬರ್ಬೇಕಾದ್ರೆ ನನ್ನ PA ಹೇಳ್ತಾ ಇದ್ದೆ, ನಮ್ಮ ಏನ್ ಬರ್ಕೊಟ್ಟವ್ರು ನನ್ಗೆ ಓದಪ್ಪ. ಸೊ ಅದಕ್ಕೆ ಅವನು ಓದ್ತಾ ಇದ್ದ. ಅದರಲ್ಲಿ ಒಂದು ವಿಚಾರ ಬರೆದಿದ್ದಾನೆ. ಏನಪ್ಪಾ ಅಂದ್ರೆ, ಈ ರಸ್ತೆ ಮೇಲೆ ಕಲ್ಲುಗಳಿದ್ರೆ ಒಳ್ಳೆ ಶೂಸ್ ಹಾಕೊಂಡು ನಡಿಬಹುದಂತೆ. ಆ ಶೂಸ್ ಒಳಗಡೆ ಯಾವ್ದಾದ್ರು ಕಲ್ಲು ತಗಲಾಕೊಂಡ್ಬಿಟ್ಟು ಅಂತಂದ್ರೆ ನಡೆಯಕ್ಕೆ ಬಹಳ ಕಷ್ಟ ಆಗ್ತದೆ. ಹಂಗೆ ಈ ಮಾಧ್ಯಮ ಸ್ನೇಹಿತರು ನಾವು ಬಹಳ ಎಚ್ಚರಿಕೆಯಿಂದ ಜೊತೆಲಿ ಇರಬೇಕು. ಜೋಬಲ್ಲಿ ನಾಗರ ಬಿಟ್ಕೊಂಡಂಗೆ ಆಗಬಾರ್ದು. ಸೊ ನೀವು ನಿಮ್ಮ ಎಥಿಕ್ಸ್ ಏನಿದೆ ಅದನ್ನ ನೀವು ಬಿಟ್ಕೊಳ್ಬಾರ್ದು. ಯಾವುದೇ ಒತ್ತಡ ಇಲ್ಲಿ ಏನೇ ಮಾಡಿ ನೀವು ಕೆಲಸ ಮಾಡ್ಕೊಂಡು ಹೋಗಿ. ಇವತ್ತು ನಾನು ಒಂದು ಮಾಧ್ಯಮ ಸ್ನೇಹಿತರಿಗೆ ನಿಮ್ಮ ಮುಖಾಂತರ ಒಂದು ಸಂದೇಶ ಕಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನಾನು ನಿಮ್ಮನ್ನ ಜಾಸ್ತಿ ದಿನ ನಮ್ಮ ಕ್ಷೇತ್ರದ ಜನತೆಗೆ ನಾನು ಒಪ್ಕೊಳಕ್ ಆಗ್ತಾ ಇಲ್ಲ. ಪಕ್ಷದ ಜವಾಬ್ದಾರಿ ಬಹಳ ಇದೆ. ಅದನ್ನು ಕೂಡ ನಾನು ಸದ್ಯದಲ್ಲಿ ದೆಹಲಿಗೆ ಹೋಗಿ ನನ್ನ ವಿಚಾರ ತಿಳಿಸೋನಿದ್ದೇನೆ. ಅಟ್ಲೀಸ್ಟ್ 2 ದಿನ ಆದ್ರೂ ಕೂಡ ಶನಿವಾರದಂತೂ ರಾಮನಗರ, ಚನ್ನಪಟ್ಟಣ ಮತ್ತು ಕನಕಪುರ ಜನತೆಗೆ ಪ್ರತ್ಯೇಕ ಭೇಟಿ ಮಾಡಕ್ಕೆ, ಕನಕಪುರಕ್ಕೇನೆ ವಾರಕ್ಕೆ ತಿಂಗಳಿಗೆ 2 ದಿನ ಇಲ್ಲಿ ಬಂದು, ಏಕೆಂದ್ರೆ ಬೆಂಗಳೂರಿನ ಅಲ್ಲಿ ಬಹಳ ಕಷ್ಟ ಆಗ್ತಾ ಇದೆ ನಿಮ್ಗೆ ನಾನು ಭೇಟಿ ಮಾಡೋದು. ಸೊ ಮುಂದಕ್ಕೆ ಒಂದು ಮಾತು ನಿಮ್ಗೆ ಕೊಡ್ತಾ ಇದ್ದೇನೆ. ತಿಂಗಳಿಗೆ 2 ದಿನ ಕಂಪಲ್ಸರಿ ಇಲ್ಲಿ ಬಂದು ಶನಿವಾರಗಳನ್ನ ನಿಗದಿ ಮಾಡಿ, ಸರ್ಕಾರದ ರಜಾ ದಿನ ಏನಿದೆ, ಸೆಕೆಂಡ್ ಸಾಟರ್ಡೆ ಮತ್ತು ಕೊನೆ ಶನಿವಾರ ಅಂತ ಏನಿದೆ, ಅವತ್ತು ಬಂದು ಇಲ್ಲೇ ಇದ್ದು ನಿಮ್ಮ ಸೇವೆಯನ್ನ ಮುಂದುವರಿಸ್ತೇನೆ. ನನ್ನ ದೂರ ನಿಮ್ಮತ್ತ ಸರಿಯಕ್ಕೆ ನಂಗೆ ಇಷ್ಟ ಇಲ್ಲ. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಇರಲಿ ಅಂತೇಳಿ ಮಾತು ಕೊಟ್ಟು, ವೇದಿಕೆಯಲ್ಲಿ ನಮ್ಮ ಶ್ರೀಗಳಿದ್ದಾರೆ. ಅವರು ನಮ್ಮ ತಾಲೂಕಿನ ಎಲ್ಲ ವಿಚಾರಗಳಿಗೆ ಧಾರ್ಮಿಕವಾಗಿ ಮಾರ್ಗದರ್ಶನವನ್ನು ಕೊಡಲಿಕ್ಕೆ ಇವತ್ತು ಎಲ್ಲ ಸಂದರ್ಭದಲ್ಲಿ ಬಂದಿದ್ದಾರೆ. ಅನೇಕ ಹಿರಿಯ ನಾಯಕರುಗಳೆಲ್ಲ ಬಂದಿದ್ದಾರೆ. ನಾರಾಯಣಗೌಡರು ಆದಿಯಾಗಿ ನಮ್ಮ ಬ್ಲಾಕ್ ಅಧ್ಯಕ್ಷಗಳು, ಮಾಜಿ ಅಧ್ಯಕ್ಷಗಳು, ಶ್ರೀಕಂಠವರು, ಇನ್ನು ಅನೇಕ ಮುಖಂಡರುಗಳೆಲ್ಲ ಕೂಡ ಬಂದಿದ್ದಾರೆ. ಬಹಳ ಹೊತ್ತಿನಿಂದ ನನ್ನ ಕಾಯ್ಕೊಂಡಿದ್ದೀವಿ. ನನಗಿನ್ನ ಬೆಂಗಳೂರಿನಲ್ಲಿ ಅನೇಕ ಕಾರ್ಯಕ್ರಮಗಳು ಕೂಡ ಇದೆ. ಆದ್ರೂ ಕೂಡ ನಿಮ್ಮನ್ನ ಭೇಟಿ ಮಾಡಲೇಬೇಕು, ಮಾತು ಕೊಟ್ಟಿದ್ದೀನಲ್ಲ ಅಂತ ಹೇಳಿ ಬಂದು ನಿಮ್ಮ ಹತ್ರ 1-2 ವಿಚಾರಗಳನ್ನ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ನಾನು ಯಾಕೆ ಈ ಬೆಂಗಳೂರು ದಕ್ಷಿಣ ನ್ಯೂಸ್ ವಿಚಾರ ಚರ್ಚೆ ಮಾಡಿದೆ ಅಂದ್ರೆ, ನಾನೇನು ಇವತ್ತು ಮಾತಾಡಿದ್ದೀನಿ, ಇದು ರಾಜ್ಯದ ಸುದ್ದಿ ಆಗ್ತದೆ ಅಂತ ಕೂಡ ನನಗೆ ಅರಿವಿದೆ. ಆ ದೃಷ್ಟಿಯಿಂದ ನಿಮ್ಗೆ ಶಕ್ತಿ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ವಿಚಾರನ ಪ್ರಸ್ತಾವನೆ ಮಾಡಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.